ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋ ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಮಾಡಿರಿ. ಇವತ್ತಿನ ದಿನ ನಮ್ಮದು ಏನಾಗಿತ್ತು, ಏನೇನು ಮಾಡಿದೆ ಅಂತಂದ್ರೆ, ಇವತ್ತು ಹೋಳಿ ಹುಣ್ಣಿಮೆ ಇರೋದ್ರಿಂದ ನಾವು ನಮ್ಮ ಮನೇಲಿ ಕಾಮನನ್ನು ದಹನ ಮಾಡೋದು ಇತ್ತು. ಅದಕ್ಕೆ ನಾವೇನು ಮಾಡಿದೆ, ಹಾಕಿ ಪೂಜೆಗೆ ಸಿದ್ಧತೆ ಮಾಡಿಕೊಂಡು ಕಾಮನನ ಫೋಟೋನ ಹುಳ್ಳೆಲ್ಲ ಇಟ್ಟು ಅದಕ್ಕೆ ಏನೇನು ಪೂಜೆ ಮಾಡಬೇಕು ಆ ರೀತಿ ಎಲ್ಲ ಪೂಜೆ ಮಾಡಿ ಹಲಗೆ ಎಲ್ಲ ಬಾರಿಸಿದ್ರು. ಪೂಜೆ ನೈವೇದ್ಯ ಆದಮೇಲೆ ಕಾಮನನ್ನು ಸುಡಾಕಂತಂದು ಸ್ವಲ್ಪ ಪೆಟ್ರೋಲ್ ಹಾಕಿ ಪೂಜೆ ಮಾಡಿಕೊಂಡು ಮತ್ತು ಈ ಕಡೆ ಅಡುಗೆನೂ ಮಾಡ್ಕೋಬೇಕಾಗಿತ್ತು ನಾನು. ಅದಕ್ಕೆ ಪೂಜೆ ಆದ ತಕ್ಷಣ ಒಳಗಡೆ ಬಂದು ನಾನೇನು ಮಾಡಿದೆ, ಹೋಳಿಗೆ ಹಿಟ್ಟು ಕಲಿಸಿಟ್ಟಿದ್ದೆ. ನೀಟಂಗೆ ಮೆತ್ತಗೆ ಆಗಬೇಕಲ್ಲ, ಹಂಗಾಗಿ ಅಡ್ವಾನ್ಸಾಗಿ ಕಲಿಸಿಟ್ಟಿದ್ದೆ ನಾ ಹೋಳಿಗೆ ಮಾಡ್ಕೊಳಕ್ಕಂತಂದು. ನೈವೇದ್ಯಕ್ಕೆ ಹೋಳಿಗೆ ಮತ್ತು ಬದ್ನಿಕಾಯಿ ಪಲ್ಯ, ಅನ್ನ ಸಾರು ಎಲ್ಲ ಆಗಬೇಕಲ್ಲ. ಈ ಕಡೆ ಬದ್ನಿಕಾಯಿ ಪಲ್ಯ ಮಾಡ್ಕೊಳಕ್ಕೂ ಹೆಚ್ಕೊಂಡೆ. ಅದಾದಮೇಲೆ ಹೋಳಿಗೆ ಅಂದಮೇಲೆ ಕಟ್ಟಿನ ಸಾರು ಬೇಕಲ್ಲ, ನಮ್ಮ ಮನ್ಯಾಗಂತೂ ಕಂಪಲ್ಸರಿ ಕಟ್ಟಿನ ಸಾರು ಆಗಬೇಕು. ಅದಕ್ಕೆ ನಾನು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊ ಎಲ್ಲ ಹುರ್ಕೊಂಡಾದಮೇಲೆ ಸ್ವಲ್ಪ ಹವೀಜು ಮತ್ತು ಮಸಾಲೆ ಐಟಮ್ಸ್ ಎಲ್ಲ ಹುರ್ಕೊಂಡು, ಅದಾದಮೇಲೆ ಕೊಬ್ಬರಿ ಎಲ್ಲ ಇದನ್ನು ಮಾಡ್ಕೊಂಡ್ಮೇಲೆ ಮಿಕ್ಸಿಗೆ ನೀಟಾಗಿ ಮಿಕ್ಸಿಂಗ್ ಆದಮೇಲೆ ಅದಕ್ಕೊಂದು ಸ್ವಲ್ಪ ಹುಣಸೆ ಹುಳಿ ಮತ್ತು ಸ್ವಲ್ಪ ರುಬ್ಕೊಂಡಿರೋ ಅಂತಂದು ಏನು ಹೂರ್ಣನ ಸ್ವಲ್ಪ ಹಾಕಿ ಸ್ವಲ್ಪ ಹಾಕಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ಭಾಳ ರುಚಿಯಾಗುತ್ತದೆ. ಈ ಕಡೆ ಹೂರ್ಣನೂ ರೆಡಿಯಾಗಿತ್ತು, ಕನಕನೂ ರೆಡಿಯಾಗಿತ್ತು. ನೀಟಂಗೆ ನಾನು ಹೋಳಿಗೆ ಹಾಕ್ಕೊಂಡೆ. ಈ ವಿಡಿಯೋ ಯಾರ್ಯಾರು ನೋಡತ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಒಂದು ಲೈಕ್ ಮಾಡಿರಿ. ಇವತ್ತಿನ ದಿನ ನಂದು ಹಿಂಗಿತ್ತು. ಮತ್ತು ಮುಂದೆ ವಿಡಿಯೋ ಮಾಡೋಕ್ಕೆ ಖುಷಿ ಆಗುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಎಲ್ಲರಿಗೂ.